ವೆಂಕಟೇಶ್ ಸರ್, ಅವಕಾಶಕ್ಕೆ ಧನ್ಯವಾದಗಳು. ಚುಕ್ಕೆ ಗುರುತಿನ ಪ್ರಶ್ನೆ 927 ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರನ್ನು ಕೇಳುತ್ತೇನೆ. ಸಾರಿಗೆ ಸಚಿವರು. ಸಭಾಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಸರ್, ಉತ್ತರ ಕೊಟ್ಟಿದ್ದಾರೆ. ನಾನು ಇದೇ ಪ್ರಶ್ನೆ 28/12/2022 ಕೇಳಿದ್ದೆ. ಆವತ್ತು ಶಶಿಕಲಾ ಜೊಲ್ಲೆ ಅವರಿದ್ದರು. ಅವ್ರ ಪರವಾಗಿ ಸೋಮಣ್ಣ ಅವರು ಉತ್ತರ ಕೊಟ್ಟಿದ್ದರು. ಅವ್ರು ಉತ್ತರ ಕೊಡ್ತಾ ಹೇಳಿದ್ರು, ಈ ಉತ್ತರ ನನಗೆ ಸಮಾಧಾನ ಇಲ್ಲ, ನಾನು ತಕ್ಷಣ ಅಧಿಕಾರಿಗಳನ್ನ ಕರೆದು ಮಾತಾಡಿ ಸರ್ ಮಾಡ್ತೀನಿ ಅಂತ. ಅದಾಗಿ 2 ವರ್ಷ ಆದ್ರೂ ಇವತ್ತಿಗೂ ಸ್ಟೇಟಸ್ಕೋ ಇದೆ. ಒಂದು ದೇವಸ್ಥಾನದಲ್ಲಿ ಒಂದು ಏನಾದರೂ ಆಹಾರ ಖರೀದಿ ಮಾಡಬೇಕಾದ್ರೆ ಈ ಟೆಂಡರ್ ಕರಿಬೇಕು ಅಂತ ಇವ್ರದ್ದೇ ಆದಂಥ ಕಾನೂನಿದೆ. ಪ್ರತಿ 6 ತಿಂಗಳಿಗೊಂದು ಸಾರಿ ಟೆಂಡರ್ ಕರೀರಿ ಅಂತ. ಇವರು 2 ವರ್ಷದಿಂದ ಟೆಂಡರೇ ಕರೆಯೋದಿಲ್ಲ ಸರ್. ಈಗ ಟೆಂಡರ್ ಕರೆದು 11 ತಿಂಗಳಾಗಿದೆ. ಇವಾಗ ನಾನು ಕ್ವಶನ್ ಹಾಕಿದ್ಮೇಲೆ ನೆನ್ನೆನೋ ಮೊನ್ನೆನೋ ಓಪನ್ ಮಾಡಿದ್ದಾರೆ, ಇನ್ನೂ ಆರ್ಡರ್ ಕೊಟ್ಟಿಲ್ಲ. ಮಾನ್ಯ ಸಚಿವರು ಇದ್ರ ಬಗ್ಗೆ ನನಗೆ ಹೇಳ್ಬೇಕು ಸರ್. ಯಾಕೆಂದರೆ ಏನು ನಾವು ಪ್ರತಿ ಸಾರಿ ಇದೇ ಕ್ವಶನ್ ಕೇಳ್ತಾ ಇರಬೇಕಾ? ಇಲ್ಲ ನಿಮ್ಗೆ ಆ ದೇವಸ್ಥಾನದಲ್ಲಿ ಏನು ಈ ಥರ ಮಾಡಬೇಕು ಅಂತ ಏನಾನ ಇನ್ಸ್ಟ್ರಕ್ಷನ್ಸ್ ಇದೆಯಾ ಮಂಡಳಿ ಅವರಿಂದ? ನಮ್ಗೆ ಗೊತ್ತಾಗಲ್ಲ ಸರ್. ಅಧಿಕಾರಿಗಳು ಅವ್ರಿಗೋಗಿ 6-7 ತಿಂಗಳಾಗಿದೆ ಇವರು ಟೆಂಡರ್ ಕರೆದು. ಆ ಟೆಂಡರ್ ಕೂಡ ಓಪನ್ ಮಾಡಿಲ್ಲ ಅವ್ರು. ಯಾರೋ ಅವರು ಮಹಾನ್ ಭಾವ, ನಾವು ಆ DC-ಗೆ ಫೋನ್ ಮಾಡಿದ್ದೆ, ಕಮಿಷನರ್ ಕೈಲಿ ಮಾಡ್ತೀವಿ ಅಂತಾರೆ, ಆ ಟೆಂಡರೇ ಓಪನ್ ಮಾಡಿಲ್ಲ. ಇಷ್ಟು ಅನ್ಯಾಯ ಆಗಬಾರ್ದು ಸರ್. ಸರ್ಕಾರಿ ಮುಜರಾಯಿ ದೇವಸ್ಥಾನಗಳಲ್ಲಿ ಅವ್ರ ಮಂತ್ರಿಗಳು ಹೋದ ಸಾರಿ ಸೋಮಣ್ಣ ಹೇಳಿದ್ರು, ನನಗೆ ಉತ್ತರ ಕೊಟ್ಟಿರೋದು ಸಮಾಧಾನ ಇಲ್ಲ, ನಾನು ತಕ್ಷಣ ಸರ್ ಮಾಡ್ತೀನಿ ಅಂತ. ನಾನು 2 ವರ್ಷ ಬಿಟ್ಟು ಅದೇ ಪ್ರಶ್ನೆ ಕೇಳಬೇಕಾಗಿದ್ದ ಪರಿಸ್ಥಿತಿ ಬಂದಿದ್ದಕ್ಕೆ ನಮಗೆ ಭಾಳ ಸಂಕೋಚ ಆಗ್ತದೆ ಸರ್. ಮಂತ್ರಿಗಳು ಹೇಳಿ. ಸಭಾಧ್ಯಕ್ಷರೇ, ಟೆಂಡರು ಕರೆದಾಗಿದೆ ಸಭಾಧ್ಯಕ್ಷರೇ. ಅದು 15/11/23 ಟೆಂಡರ್ ಕರೆದಿದ್ದಾರೆ. ಇದಾದ ಒಂದು 15 ಸಲ ಟೆಂಡರ್ ಓಪನ್ ಆಗಿ ವರ್ಕ್ ಆರ್ಡರ್ ಕೊಡಬೇಕಾಗಿತ್ತು. ವರ್ಕ್ ಆರ್ಡರ್ ಕೊಡದೇ ಇರತಕ್ಕಂಥದ್ದು ತಪ್ಪು. ಯಾವ ಅಧಿಕಾರಿ ವರ್ಕ್ ಆರ್ಡರ್ ಕೊಟ್ಟಿಲ್ಲೋ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಸೂಚಿಸ್ತೀನಿ ಸಭಾಧ್ಯಕ್ಷರೇ. ಅಲ್ಲ, ಈಗ ಯಾವಾಗ ಶುರು ಮಾಡ್ತೀರಿ ಈ ಟೆಂಡರ್ ನೀವು? ಒಂದು 15-20 ದಿವಸದಲ್ಲಿ. 15-20 ದಿವಸ ನೋಡಿ ಸರ್. ಈಗ 2 ವರ್ಷ ಆಮೇಲೆ ಟೆಂಡರ್ ಕರೆದು ಯಾಕೆ ಟೆಂಡರ್ ಕೊಟ್ಟಿಲ್ಲ ಅವ್ರ ಮೇಲೂ ಕ್ರಮ ತಗೊಳ್ಳಕ್ಕೆ ನಮ್ಮ ಮಂಜುನಾಥ್ ಭಂಡಾರಿ ಅವರು ಕೂಡ ಇದ್ರ ಮೇಲೆ ಲೆಟರ್ ಬರೆದಿದ್ದಾರೆ. ಪ್ರಕ್ರಿಯೆ ಮುಗಿದಿದೆ. ಯಾರು ಕಾನೂನು ಚೌಕಟ್ಟಲ್ಲಿ ಯಾರು ಕಡಿಮೆ ದರ ನಿಗದಿ ಮಾಡಿರ್ತಾರೆ ಅವ್ರಿಗೆ ಕೊಡೋದಕ್ಕೂ ಹೇಳಿ. ಆಮೇಲೆ ಈ ದೇವಸ್ಥಾನದಿಂದ ಬರೀ 2-3 ಶಾಲೆಗೆ ನೀವು ಕೊಡ್ತೀರಿ. ನಿಮಗೆ ಕೊಡಿ, ಎಲ್ಲ ಶಾಲೆಗೆ ಯಾಕೆ ಕೊಡೋದಿಲ್ಲ ನೀವು? ಅಲ್ಲಿ ಸುತ್ತಮುತ್ತ 100 ಗ್ರಾಮಕ್ಕೂ ಕೊಡಿ. ಇದೇ ದೇವಸ್ಥಾನ, ಏನು ದೇವ್ರ ದುಡ್ಡು ಅಲ್ಲಿ ನೀವು ಬೇರೆ ಕಡೆ ಖರ್ಚು ಮಾಡೋಂಗಿಲ್ಲ. ದಯವಿಟ್ಟು ಯು ಬಿ ವೆಂಕಟೇಶ್ ಅವ್ರ ಹತ್ರ ಮಾತಾಡ್ತೀನಿ ಸಭಾಧ್ಯಕ್ಷರೇ. ಅವ್ರು ಕೇಳಿದ್ದು ಪ್ರಶ್ನೆಯಲ್ಲಿ ಎಲ್ಲಿಲ್ಲ. ನಾನು ಆಮೇಲೆ ನಾನು ಮಾತಾಡಿ ಕೊಡ್ಸೋಣ ಬಿಡಿ, ಏನು ತೊಂದರೆ ಇಲ್ಲ. ಎಲ್ಲರಿಗೂ ಕೊಡ್ಸಿ.